Hello friends, welcome to my channel. Today we are going to solve the question answers of the 6th class Social Science Part 2. It's a revised textbook 2024. Friends, ಈ ದಿನ ನಾವು 6ನೇ ತರಗತಿಯ ಭಾಗ 2 ಸಮಾಜ ವಿಜ್ಞಾನ ಪರಿಷ್ಕೃತ ಸಿಲೆಬಸ್ ಪಠ್ಯಕ್ರಮ 20 2024 ಅಂದರೆ ಇದು ಇತ್ತೀಚಿನ ಒಂದು ಸಿಲೆಬಸ್. ಓಕೆ, ಸೊ ಬನ್ನಿ ಇದರೊಳಗಡೆ ಮೊದಲ ಒಂದು ಪಾಠ. ದ ಫಸ್ಟ್ ಲೆಸನ್ ಈಸ್ ಫ್ರಮ್ ದ ಹಿಸ್ಟ್ರಿ ಏನ್ಷಿಯಂಟ್ dynasties of North India. Today we are going to solve the question answers of this chapter. Okay friends, one more thing I want to share, that is many of you comment me that please explain the question in Kannada also. So that's why ನಾನು ಒಂದೊಂದೇ ಪ್ರಶ್ನೆ ಆದಮೇಲೆ ಅದನ್ನು ಕನ್ನಡದಲ್ಲೂ ಸಹ ಎಕ್ಸ್ಪ್ಲೇನ್ ಮಾಡ್ತೀನಿ. ಓಕೆ, ಬನ್ನಿ ನೋಡೋಣ. ದ 6th ಕ್ಲಾಸ್ ಸೋಷಿಯಲ್ ಸೈನ್ಸ್ ಹಿಸ್ಟ್ರಿ Maurya, subunit Mauryas, ancient dynasties of North India. The first one is fill in the blanks with the appropriate words. An ambassador sent by Seleucus to the court of Chandragupta Maurya was Megasthenes. ಸೆಲ್ಯೂಕಸನು ಚಂದ್ರಗುಪ್ತ ಮೌರ್ಯನ ಆಸ್ಥಾನಕ್ಕೆ ಕಳುಹಿಸಿಕೊಟ್ಟ ರಾಯಭಾರಿ ಯಾರು? ಮೆಗಸ್ಥನೀಸ್. The next question is the emperor who said the subjects are like my children was Ashoka. Okay, the next question is the emperor who said the subjects are like my children was Ashoka. ಪ್ರಜೆಗಳೆಲ್ಲರೂ ನನ್ನ ಮಕ್ಕಳಿದ್ದಂತೆ ಎಂದು ಹೇಳಿದ ಸಾಮ್ರಾಟ ಯಾರು? ಅಶೋಕ ಚಕ್ರವರ್ತಿ. The next question, our national emblem is four-headed lion of Ashoka pillar at Sarnath. ನಮ್ಮ ರಾಷ್ಟ್ರ ಲಾಂಛನ ಯಾವುದು ಅಂತಂದರೆ ನಾವು ಇದಿಷ್ಟನ್ನು ಸಹ ಬರಿಬೇಕಾಗುತ್ತೆ. ವಿ ಹ್ಯಾವ್ ಟು ರೈಟ್ ಆಲ್ ಥಿಂಗ್ಸ್. ಓಕೆ, ದ ನೆಕ್ಸ್ಟ್ ಕ್ವಶನ್ ಈಸ್ ಕನಿಷ್ಕ ಬಿಗ್ಯಾನ್ ಅ ನ್ಯೂ ಎರಾ ಕಾಲ್ಡ್ ಡ್ಯಾಶ್ ಟು ಕಾಮಮರೇಟ್ ಹಿಸ್ ಅಸೆಷನ್ ಟು ಥ್ರಾನ್. ಕನಿಷ್ಕನು ಅಧಿಕಾರಕ್ಕೆ ಬಂದ ನೆನಪಿಗಾಗಿ ಡ್ಯಾಶ್ ವರ್ಷವನ್ನು ಪ್ರಾರಂಭಿಸಿದ ಅಂತಂದರೆ ಅದಕ್ಕೆ ಆನ್ಸರ್ ಶಾಲಿವಾಹನ ಶಕ. ದ ಆನ್ಸರ್ ಈಸ್ ಶಾಲಿವಾಹನ ಶಕ. ಓಕೆ, ದ ನೆಕ್ಸ್ಟ್ ಒನ್ ಇಸ್ ಆನ್ಸರ್ ದ ಫಾಲೋವಿಂಗ್ ಕ್ವಶನ್ಸ್. ದ ಫಸ್ಟ್ ಕ್ವಶನ್ ಈಸ್ ಹೂ ಫೌಂಡೆಡ್ ದ ಮೌರ್ಯನ್ ಎಂಪೈರ್. ಮೌರ್ಯ ಸಾಮ್ರಾಜ್ಯದ ಸ್ಥಾಪಕ ಯಾರು? ದ ಆನ್ಸರ್ ಈಸ್ ಚಂದ್ರಗುಪ್ತ ಮೌರ್ಯ ಫೌಂಡೆಡ್ ಮೌರ್ಯನ್ ಎಂಪೈರ್. ಚಂದ್ರಗುಪ್ತ ಮೌರ್ಯನು ಮೌರ್ಯ ಸಾಮ್ರಾಜ್ಯದ ಸ್ಥಾಪಕನಾಗಿದ್ದಾನೆ. ವಿಚ್ ಸಿಟಿ ವಾಸ್ ದ ಕ್ಯಾಪಿಟಲ್ ಆಫ್ ಮೌರ್ಯನ್ ಎಂಪೈರ್? ಪಾಟಲಿಪುತ್ರ ವಾಸ್ ದ ಕ್ಯಾಪಿಟಲ್ ಆಫ್ ಮೌರ್ಯನ್ ಎಂಪೈರ್. ಮೌರ್ಯರ ರಾಜಧಾನಿ ಯಾವುದು? ಪಾಟಲಿಪುತ್ರ. ಓಕೆ, ಪಾಟಲಿಪುತ್ರ. ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಬುಕ್ ಡಿಡ್ ಕೌಟಿಲ್ಯ ರೈಟ್? ಕೌಟಿಲ್ಯ ಬರೆದ ಗ್ರಂಥ ಯಾವುದು? ಕೌಟಿಲ್ಯ wrote ಅರ್ಥಶಾಸ್ತ್ರ. ಅರ್ಥಶಾಸ್ತ್ರ. ದ ನೆಕ್ಸ್ಟ್ ಕ್ವಶನ್ ಈಸ್ ವಿಚ್ ಬುಕ್ ಡಿಡ್ ಮೆಗಸ್ಥನೀಸ್ ರೈಟ್? ಮೆಗಸ್ಥನೀಸ್ ಬರೆದ ಗ್ರಂಥದ ಹೆಸರೇನು? ಮೆಗಸ್ಥನೀಸ್ wrote ಇಂಡಿಕಾ. ಇಂಡಿಕಾ ಎಂಬ ಗ್ರಂಥವನ್ನು ಮೆಗಸ್ಥನೀಸ್ ಬರೆದನು. ವಾಟ್ ವರ್ ದ ಫಂಕ್ಷನ್ಸ್ ಆಫ್ ಧರ್ಮ ಮಹಾಮಾತ್ರಾಸ್? ಧರ್ಮ ಮಹಾಮಾತ್ರರು ಮಾಡುತ್ತಿದ್ದ ಕಾರ್ಯಗಳು ಯಾವುವು? ಧರ್ಮ ಮಹಾಮಾತ್ರಾಸ್ ಹೆಲ್ಪ್ ದ ಕಿಂಗ್ ಇನ್ ಅಡ್ಮಿನಿಸ್ಟ್ರೇಷನ್ ಆ್ಯಂಡ್ ಪ್ರೀಚ್ಡ್ ಗುಡ್ ಕಂಡಕ್ಟ್ ಟು ದ ಪೀಪಲ್. ಒನ್ಸ್ ಅಗೇನ್, ಧರ್ಮ ಮಹಾಮಾತ್ರಾಸ್ ಹೆಲ್ಪ್ ದ ಕಿಂಗ್ in administration and preached good conduct to the people. Good conduct to the people. Okay, the next question is where did Kanishka hold the Bauddha Mahasabha? ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ಎಲ್ಲಿ ನಡೆಸಿದನು? The answer is Kanishka hold the Bauddha
ಮಹಾಸಭಾ ಇನ್ ಕಾಶ್ಮೀರ್. ಕಾಶ್ಮೀರ್ ಎಂಬಲ್ಲಿ ಕನಿಷ್ಕನು ಬೌದ್ಧ ಮಹಾಸಭೆಯನ್ನು ನಡೆಸಿದನು. ನೆಕ್ಸ್ಟ್ ಅದಾದಮೇಲೆ ಡಿಸ್ಕಸ್ ಇನ್ ಗ್ರೂಪ್ಸ್ ಆ್ಯಂಡ್ ಆನ್ಸರ್. ದ ಫಸ್ಟ್ ಕ್ವಶನ್ ಈಸ್ ರೈಟ್ ಅಬೌಟ್ ದ ಸಿಗ್ನಿಫಿಕೆನ್ಸ್ ಆಫ್ ಕಳಿಂಗ ವಾರ್. ಅಂದರೆ ಕಳಿಂಗ ಯುದ್ಧದ ಮಹತ್ವ ಕುರಿತು ಬರೆಯಿರಿ. ಓಕೆ, ಕಳಿಂಗ ಯುದ್ಧದಲ್ಲಿ ಏನೇನಾಯಿತು ಅನ್ನೋದನ್ನು ಬರೆಯಿರಿ ಅಂತ ಹೇಳಿದ್ದಾರೆ. ಸೊ ಪಾಯಿಂಟ್ ವೈಸ್ ಬರೆದಿದ್ದೀನಿ. ಸೊ ಯು ಕ್ಯಾನ್ ಈಸಿಲಿ ರಿಮೆಂಬರ್ ದ ಆನ್ಸರ್. ಸೊ ದ ಫಸ್ಟ್ ಪಾಯಿಂಟ್ ಈಸ್ ದ ಕಳಿಂಗ ವಾರ್ ಈಸ್ ಆ್ಯನ್ ಇಂಪಾರ್ಟೆಂಟ್ ಸ್ಟೇಜ್ ಇನ್ ದ ಲೈಫ್ ಆಫ್ ಅಶೋಕ ದ ಗ್ರೇಟ್. ದ ಕಳಿಂಗ ವಾರ್ is an important stage in the life of Ashoka the Great. ಅಶೋಕ ಚಕ್ರವರ್ತಿಯ ಕಾಲದ ವೆರಿ ಇಂಪಾರ್ಟೆಂಟ್ ಒಂದು ಹಂತ ಅಥವಾ ಘಟ್ಟ ಅಂತ ಹೇಳ್ಬೋದು ಈ ಕಳಿಂಗ ಯುದ್ಧ. ನೆಕ್ಸ್ಟ್ ಪಾಯಿಂಟ್, ಅಶೋಕ ಡಿಕ್ಲೇರ್ಡ್ ವಾರ್ ಆನ್ ಕಳಿಂಗ ಡ್ಯೂರಿಂಗ್ ದ 8th year ಆಫ್ ಹಿಸ್ ರೂಲ್. ಅಶೋಕನು ಅಧಿಕಾರಕ್ಕೆ ಬಂದ 8ನೇ ವರ್ಷದಲ್ಲಿ ಕಳಿಂಗ ರಾಜ್ಯದ ಮೇಲೆ ಯುದ್ಧವನ್ನು ಸಾರಿದನು. Okay, the next point is about 1 lakh people lost their lives and another lakh were injured. Another 1.5 lakh soldiers were held as prisoners of war. ಅಂದರೆ ಇದರ ಒಂದು ಪರಿಣಾಮವಾಗಿ ಯುದ್ಧದಲ್ಲಿ ಸಾವಿರಾರು ಜನರು ಪ್ರಾಣ ಕಳೆದುಕೊಂಡ್ರು. ಅಷ್ಟೇ ಅಲ್ಲದೆ 1 ಲಕ್ಷ ಜನರು ಗಾಯಗೊಂಡರು. 1.5 ಲಕ್ಷ ಶತ್ರು ಸೈನಿಕರು ಬಂಧಿತರಾದರು. ನೆಕ್ಸ್ಟ್ ಪಾಯಿಂಟ್ ಈಸ್ ಅಶೋಕ ವಾಸ್ ಡೀಪ್ಲಿ ಡಿಸ್ಟರ್ಬ್ಡ್ ಬೈ ದ ಇಮ್ಮೆನ್ಸ್ ಡಿಸ್ಟ್ರಕ್ಷನ್ ಆಫ್ ಹ್ಯೂಮನ್ ಲೈಫ್ ಇನ್ ದ ವಾರ್. ಅಶೋಕ ವಾಸ್ ಡೀಪ್ಲಿ disturbed by the immense destruction of human life in the war. ಈ ರಣರಂಗದಲ್ಲಿ ಸಾವು ನೋವಿನ ಘೋರ ದೃಶ್ಯಗಳಿದೆಯಲ್ಲ, ಅಶೋಕನ ಮನ ಕಲಕಿದವು. ಬಹಳ ಅವನು ಡಿಸ್ಟರ್ಬ್ ಆಗಿಬಿಟ್ಟ ಇಷ್ಟೊಂದು ಸಾವು ನೋವುಗಳನ್ನು ನೋಡಿ. ದೆನ್ ಹಿ ಡಿಸೈಡೆಡ್ ಟು ನಾಟ್ ಟು ಡೂ ವಾರ್ಸ್ ಇನ್ ಫ್ಯೂಚರ್. ನೆಕ್ಸ್ಟು ಮುಂದಿನ ಒಂದು ವರ್ತಮಾನದಲ್ಲಿ ಅಂದರೆ ಮುಂದಿನ ದಿನಗಳಲ್ಲಿ ಅವನು ವಾರ್ಸ್ಗಳನ್ನು, ಯುದ್ಧಗಳನ್ನು, ಯಾವುದೇ ರೀತಿಯ ಯುದ್ಧಗಳನ್ನು ಮಾಡಬಾರ್ದು ಅಂತ ಹೇಳಿಬಿಟ್ಟು ಡಿಸೈಡ್ ಮಾಡ್ದ. ಹಿ ಚೂಸ್ ದ ಪಾತ್ ಆಫ್ ಧರ್ಮ ಇನ್ ಪ್ಲೇಸ್ ಆಫ್ ವಾರ್. ಅವನು ಈ ಒಂದು ಯುದ್ಧದ ಬದಲಿಗೆ ಒಂದು ಧರ್ಮದ ಮಾರ್ಗವನ್ನು ಅವನು ಗೌರವಿಸಿದ. ಹಿ ಅಕ್ಸೆಪ್ಟೆಡ್ ಬುದ್ಧಿಸಮ್ ಆ್ಯಂಡ್ ಸ್ಪ್ರೆಡ್ ಮೆಸೇಜ್ ಆಫ್ ಬುದ್ಧಿಸಮ್ ಆಲ್ ಓವರ್ ಹಿಸ್ ಎಂಪೈರ್. ಅಶೋಕನು ಒಂದು ಬೌದ್ಧ ಧರ್ಮದ ಹತ್ರ ಆಕರ್ಷಿತನಾದ. ಆ ಧರ್ಮವನ್ನು ಅವನು ಸ್ವೀಕರಿಸಿದ. ಅಷ್ಟೇ ಅಲ್ಲದೆ ಈ ಧರ್ಮದ ಸಂದೇಶಗಳನ್ನು ಪ್ರಜೆಗಳಿಗೆ ಸಾರಿದ. ಇಷ್ಟು ಇದೆಯಲ್ಲ. ಸೊ ಏನಪ್ಪ ಅಂತಂದರೆ ದ ಸಿಗ್ನಿಫಿಕೆನ್ಸ್ ಆಫ್ ಕಳಿಂಗ ವಾರ್, ಮಹತ್ವ, ಕಳಿಂಗ ಯುದ್ಧದ ಒಂದು ಮಹತ್ವ ಅಂತ ಹೇಳ್ಬೋದು. ಏನೇನೆಲ್ಲ ಆಯಿತು ಯುದ್ಧದಲ್ಲಿ, ಅದಾದಮೇಲೆ ಯುದ್ಧದ ಪರಿಣಾಮಗಳು ಸಹ ಇಲ್ಲಿ ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಓಕೆ, ನೆಕ್ಸ್ಟ್ ನೋಡೋಣ.